ಶೇಖ್ ಹಸೀನಾ ವಿರುದ್ಧ ಯಾವ ರೀತಿ ಕೋಪ ಭುಗಿಲಿದ್ದಿತ್ತು, ಅದಾದ ನಂತರದಲ್ಲಿ ಅವರು ಪದಚ್ಯುತಿಯಾದರು. ಅಲ್ಲಿನ ಇಸ್ಲಾಂ ಮತಾಂಧರು ಹೇಗೆ ಹಿಂದೂಗಳ ಮನೆಗಳನ್ನು ನಾಶ ಮಾಡಿದ್ರು, ಈ ಯಾವ ಸಂದರ್ಭದಲ್ಲೂ ಸಹ ಅಲ್ಲಿನ ಹಿಂದೂಗಳು ಯಾವುದೇ ರೀತಿಯ ಪ್ರತಿರೋಧವನ್ನು ತೋರ್ತಾ ಇರಲಿಲ್ಲ. ಯಾಕಂದ್ರೆ ಅವರ ಬೆಂಬಲಕ್ಕೆ ಯಾರೂ ಸಹ ಹೋಗೇ ಇರಲಿಲ್ಲ. ಒಂದು ಇಸ್ಲಾಂಗೆ ಮತಾಂತರವಾಗಬೇಕು, ಇಲ್ಲ ಅವರ ಕೋಪಕ್ಕೆ ತುತ್ತಾಗಿ ಸಾಯಬೇಕು. ಯಾವ ಸರ್ಕಾರಗಳು ಮಾಡದ ಕೆಲಸವನ್ನ ಈಗ ನರೇಂದ್ರ ಮೋದಿ ಸರ್ಕಾರ ಮಾಡಿತ್ತು. ಬಹಳ ದೊಡ್ಡದಾಗಿ, ಬಹಳ ಗಟ್ಟಿಯಾಗಿ ಅಲ್ಲಿನ ಹಿಂದೂಗಳ ರಕ್ಷಣೆ ಮಾಡಿ ಅನ್ನುವಂಥ ಒಂದು ಕಿವಿ ಮಾತನ್ನ ಅಲ್ಲಿನ ಮಧ್ಯಂತರ ಸರ್ಕಾರಕ್ಕೆ ಹೇಳಿತ್ತು. ಇದೇ ಮೊದಲ ಬಾರಿಗೆ ಅಲ್ಲಿನ ಹಿಂದೂಗಳು ಪ್ರತಿರೋಧವನ್ನು ತೋರೋದಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. 2 ವಾರಗಳಿಂದ ನಾವು ಒಂದು ವಿಚಾರವನ್ನು ಬಹಳ ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನ. ಶೇಖ್ ಹಸೀನಾ ವಿರುದ್ಧ ಯಾವ ರೀತಿ ಕೋಪ ಭುಗಿಲಿದ್ದಿತ್ತು, ಅದಾದ ನಂತರದಲ್ಲಿ ಅವರು ಪದಚ್ಯುತಿಯಾದರು. ಆ ಕೋಪ ಹೇಗೆ ಹಿಂದೂಗಳ ಮೇಲೆ ತಿರುಗಿತು, ಅಲ್ಲಿನ ಇಸ್ಲಾಂ ಮತಾಂಧರು ಹೇಗೆ ಹಿಂದೂಗಳ ಮನೆಗಳನ್ನು ನಾಶ ಮಾಡಿದ್ರು, ಹಿಂದೂಗಳನ್ನು ಮಾರಣ ಹೋಮ ಮಾಡೋದಕ್ಕೆ ಪ್ರಯತ್ನಪಟ್ಟರು, ಹಿಂದೂಗಳ ಅಂಗಡಿಗಳನ್ನು ಲೂಟಿ ಮಾಡಿದ್ರು, ಹಿಂದೂಗಳಿಗೆ ಅಲ್ಲಿ ದನಿಯೇ ಇಲ್ಲವಾಯಿತು. ಅಲ್ಲಿ ಈ ರೀತಿಯ ಪರಿಸ್ಥಿತಿ ಬಂದದ್ದು ಹೊಸದೇನಲ್ಲ. 1947ರಲ್ಲಿ ಭಾರತ ವಿಭಜನೆ ಆದಾಗಿರ್ಬೋದು, 71ರಲ್ಲಿ ಬಾಂಗ್ಲಾದೇಶ ವಿಮೋಚನೆ ಆದಾಗಿರ್ಬೋದು, ಅದಾದ ನಂತರದಲ್ಲಿರ್ಬೋದು. 1947ರಲ್ಲಿ 33% ಇದ್ದಂತಹ ಹಿಂದೂಗಳ ಜನಸಂಖ್ಯೆ ಈಗ 8%ಗೆ ಬಂದಿದೆ. ಅಂದರೆ ಯಾವ ರೀತಿ ವ್ಯವಸ್ಥಿತವಾಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಅಲ್ಲಿನ ಇಸ್ಲಾಂ ಮತಾಂಧರು ಯಾವ ರೀತಿ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿಕೊಂಡು ಬರ್ಬೋದು. ಈ ಯಾವ ಸಂದರ್ಭದಲ್ಲೂ ಸಹ ಅಲ್ಲಿನ ಹಿಂದೂಗಳು ಯಾವುದೇ ರೀತಿಯ ಪ್ರತಿರೋಧವನ್ನು ತೋರ್ತಾ ಇರಲಿಲ್ಲ. ಯಾಕಂದರೆ ಅವರ ಬೆಂಬಲಕ್ಕೆ ಯಾರೂ ಸಹ ಹೋಗೇ ಇರಲಿಲ್ಲ. ಹಾಗಾಗಿ ಅವರದ್ದು ಒಂದು ರೀತಿ ಅರಣ್ಯ ರೋದನ ಆಗಿಬಿಟ್ಟಿತ್ತು. ಒಂದು ಇಸ್ಲಾಂಗೆ ಮತಾಂತರವಾಗಬೇಕು, ಇಲ್ಲ ಅವರ ಕೋಪಕ್ಕೆ ತುತ್ತಾಗಿ ಸಾಯಬೇಕು, ಇಲ್ಲ ಬಾಂಗ್ಲಾದೇಶ ಬಿಟ್ಟು ಭಾರತಕ್ಕೂ ಮತ್ತೆಲ್ಲಿಗೂ ಬರಬೇಕು. ಇಂಥ ಒಂದು ಅನಿವಾರ್ಯ ದುಸ್ಥಿತಿ ಅಲ್ಲಿನ ಹಿಂದೂಗಳದ್ದಾಗಿತ್ತು. ಆದರೆ ಇಷ್ಟು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಅಲ್ಲಿನ ಹಿಂದೂಗಳು ಪ್ರತಿರೋಧವನ್ನು ತೋರೋದಕ್ಕೆ ಶುರು ಮಾಡಿದ್ದಾರೆ. ತಮ್ಮ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯದ ವಿರುದ್ಧ ದನಿ ಎತ್ತಿದ್ದಾರೆ. ಪ್ರತಿಭಟನೆಯನ್ನು ಧೈರ್ಯವಾಗಿ ಮಾಡುವಂಥ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಯಾವಾಗ ಶೇಖ್ ಹಸೀನಾ ಪದಚ್ಯುತಿ ಆಯಿತೋ, ಜಮಾತೆ ಇಸ್ಲಾಮಿ ಮತ್ತು ಇತರ ಮತಾಂಧ ಸಂಘಟನೆಗಳು ಯಾವಾಗ ಹಿಂದೂಗಳ ಮನೆಗಳನ್ನು ಹುಡುಕಿ ಲೂಟಿ ಮಾಡೋದಕ್ಕೆ ಶುರು ಮಾಡಿದ್ರು, ಆಗ ಎಲ್ಲರೂ ಭಾರತದ ಗಡಿಯತ್ತ ಬರೋದಕ್ಕೆ ಶುರು ಮಾಡಿದರು. ಅದಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಸರ್ಕಾರ ಅಧಿಕೃತವಾಗಿ ಅಲ್ಲಿನ ಹಿಂದೂಗಳ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿತು. ಇಷ್ಟು ವರ್ಷ ಯಾವುದೇ ಸರ್ಕಾರಗಳು ಇಷ್ಟೊಂದು ಅಧಿಕೃತವಾಗಿ ಅಲ್ಲಿನ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯವನ್ನು ದೊಡ್ಡ ಮಟ್ಟದಲ್ಲಿ ಖಂಡಿಸಿರಲಿಲ್ಲ. ಆಗ ಯಾವ ಸರ್ಕಾರಗಳು ಮಾಡದ ಕೆಲಸವನ್ನು ಈಗ ನರೇಂದ್ರ ಮೋದಿ ಸರ್ಕಾರ ಮಾಡಿತ್ತು. ಭಾಳ ದೊಡ್ಡದಾಗಿ, ಬಹಳ ಗಟ್ಟಿಯಾಗಿ ಅಲ್ಲಿನ ಹಿಂದೂಗಳ ರಕ್ಷಣೆ ಮಾಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ಅಲ್ಲಿನ ಮಧ್ಯಂತರ ಸರ್ಕಾರಕ್ಕೆ ಹೇಳಿತ್ತು. ಈಗ ಅಲ್ಲಿನ ಹಿಂದೂಗಳಿಗೆ ಸ್ವಲ್ಪ ಧೈರ್ಯ ಬಂದಿದೆ. ಯಾವಾಗ ಭಾರತ ಸರ್ಕಾರ ಗಟ್ಟಿಯಾಗಿ ಹೇಳ್ತೋ, ವಿಶ್ವಸಂಸ್ಥೆ ಕೂಡ ಬಾಂಗ್ಲಾದೇಶದಲ್ಲಿನ ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಆದೇಶವನ್ನು ಅಥವಾ ನಿಲ್ಲಿಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಅಂಗೀಕರಿಸಿತು. ಹೀಗಾಗಿ ಅಲ್ಲಿನ ಹಿಂದೂಗಳಿಗೆ ಒಂದು ರೀತಿ ಈಗ ಶಕ್ತಿ ಬಂದಿದೆ. ಆ ಶಕ್ತಿಯ ಪ್ರದರ್ಶನವಾಗಿ ಢಾಕಾ, ನೌಕಾಲಿ ಇರ್ಬೋದು, ಬೇರೆ ಬೇರೆ ನಗರಗಳಲ್ಲಿ ಅಲ್ಲಿನ ಹಿಂದೂಗಳು ಈಗ ಪ್ರತಿಭಟನೆ ಮಾಡುವ ಧೈರ್ಯವನ್ನು ತೋರ್ತಾ ಇದ್ದಾರೆ. ಮುಸ್ಲಿಂ ಬಾಹುಲ್ಯದ ದೇಶವೊಂದರಲ್ಲಿ ಬೇರೆ ಮತೀಯರು ಈ ರೀತಿ ಪ್ರತಿಭಟನೆ ಮಾಡೋದು ಅನ್ನೋದನ್ನು ನೆನಪಿಸಿಕೊಳ್ಳೋಕೆ ಕಷ್ಟ. ಆದರೂ ಅಲ್ಲಿನ ಹಿಂದೂಗಳು ಇದೇ ಮೊದಲ ಬಾರಿಗೆ ಈ ರೀತಿಯ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ, ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ. ಅಲ್ಲಿನ ಹಿಂದೂಗಳ ಈ ಪ್ರತಿರೋಧ ನಿಜಕ್ಕೂ ನ್ಯಾಯಯುತವಾದದ್ದು. ಇಂಥ ನ್ಯಾಯಯುತವಾದ ಪ್ರತಿಭಟನೆಗೆ ನೈತಿಕ ಬೆಂಬಲ ಕೊಡೋದಷ್ಟೇ ಭಾರತದಲ್ಲಿರುವಂತಹ ಸಾಮಾನ್ಯ ಹಿಂದೂಗಳಿಗೆ ಇರುವಂತಹ ಒಂದು ಮಾರ್ಗ. ಆದರೆ ಸರ್ಕಾರಗಳು ಬಾಂಗ್ಲಾದೇಶದ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡ ತರೋದರಲ್ಲಿ ಹಲವಾರು ಅವಕಾಶಗಳಿವೆ. ಈ ಅವಕಾಶವನ್ನು ಸರ್ಕಾರಗಳು ಉಪಯೋಗಿಸ್ಕೊಳ್ಳುತ್ತವೆ ಅನ್ನುವಂಥ ಒಂದು ವಿಶ್ವಾಸ ಭಾರತೀಯರದ್ದು. ಸೊ ಈ ಬಾರಿ ಒಂದು ಬಹಳ ದೊಡ್ಡ ಬದಲಾವಣೆ ಏನು ಅಂತಂದರೆ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ರಕ್ಷಣೆಗೆ ವಿಶ್ವದಾದ್ಯಂತ ಜನ ದನಿಗೂಡಿಸ್ತಾ ಇದ್ದಾರೆ. ಅದು ಕೆನಡಾದ ಟೊರೊಂಟೊ ಇರ್ಬೋದು, ಲಂಡನ್ ಇರ್ಬೋದು, ವಾಷಿಂಗ್ಟನ್ ಇರ್ಬೋದು.
ಸೊ ಈ ಎಲ್ಲ ಕಡೆ ಬಾಂಗ್ಲಾ ಹಿಂದೂಗಳ ಪರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಈಗ ಆರಂಭ ಆಗಿದೆ. ಹಾಗಾಗಿ ಜಾಗತಿಕ ಒತ್ತಡ ಬಾಂಗ್ಲಾದೇಶದ ಮೇಲೆ ಖಂಡಿತ ಈ ಬಾರಿ ಬಿದ್ದಿದೆ ಅಂತ ಹೇಳಬೇಕಾಗುತ್ತೆ. ಇದೆಲ್ಲದರ ಒತ್ತಡದ ನಡುವೆ ಇದೇ ಮೊದಲ ಬಾರಿಗೆ ಮೊಹಮ್ಮದ್ ಯೂನಿಸ್, ಅಲ್ಲಿನ ಹಂಗಾಮಿ ಸರ್ಕಾರದ ನಾಯಕ, ಅವರು ಹೌದು ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ಮೊದಲ ಬಾರಿಗೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಇಂಥ ಸಂದರ್ಭವನ್ನು ಬಳಸಿಕೊಂಡು ಸರ್ಕಾರಗಳಿರ್ಬೋದು, ಭಾರತೀಯ ಬೇರೆ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು, ಹಿಂದೂಗಳ ರಕ್ಷಣೆಗೆ ನಿಲ್ಲಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವ್ಯಾರೂ ಮರಿಬಾರ್ದು.